ರಾಜಕಾರಣದಲ್ಲಿರೋರ ಪದವಿಗಳು ಆಗಾಗ ಬದಲಾಗ್ತಾ ಇರುತ್ತೆ. ಅಟ್ಲೀಸ್ಟ್ 5 ವರ್ಷಕ್ಕೆ ಒಂದು ಸಲ ಬದಲಾಗುತ್ತೆ. ಆದರೆ ನಮ್ಮ ಮುಂದೆ ಇರುವಂತಹ ಗಣ್ಯ ಅತಿಥಿಗಳು ಸಾರ್ವಕಾಲಿಕ ಮುಖ್ಯಮಂತ್ರಿಗಳು. ಮುಖ್ಯಮಂತ್ರಿ ಚಂದ್ರು ಸರ್ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಮ್ಮ. ಹೇಗಿದ್ದೀರಿ ಸರ್? ಫಸ್ಟ್ ಕ್ಲಾಸ್ ಆಗಿದ್ದೀನಿ. ಅಂದರೆ ಫಸ್ಟ್ ಕ್ಲಾಸ್ ಆಗಿದ್ದೀನಿ ಅಂತಂದರೆ ಸುಮಾರು 73 ವಯಸ್ಸು ಮುಗಿತಾ ಇದೆ. ಚಿಕ್ಕ ಹುಡುಗ ಇದ್ದಾಗೆ ಇದ್ದೀನಿ ಬೌದ್ಧಿಕವಾಗಿ. ಫಿಸಿಕಲಿ ಸ್ವಲ್ಪ ಸಣ್ಣ ಪುಟ್ಟ ಒಂದು 5-6 ಕಾಯಿಲೆ ಇದ್ದಾವೆ. ಅವನ್ನ ಕಾಯಿಲೆ ಅಂತ ಅಂದ್ಕೊಳ್ಳದೆ ಒಳ್ಳೆ ಸ್ನೇಹಿತರು ಅಂತ ತಿಳ್ಕೊಂಡು ಮತ್ತು ಅಲ್ಲ ಯಾಕೆ ವಾಸಿ ಆಗದೆ ಇರೋ ಕಾಯಿಲೆ, ಶುಗರ್ ಪೇಷಂಟ್, ಡಯಾಬಿಟಿಕ್ಕು, ಆಮೇಲೆ ಹೈಪರ್ ಟೆನ್ಷನ್ನು, ಆಮೇಲೆ ಹಾರ್ಟ್ ಪ್ರಾಬ್ಲಮ್ಮು, ಆಮೇಲೆ ಫೈಲ್ಸ್ ಪ್ರಾಬ್ಲಮ್ಮು, ಆಮೇಲೆ ಗಂಟ್ಲು ಹೊಡೆದೋಗಿದೆ, ಆಪ್ರೇಷನ್ನು, ಬುರುಡೆ ತೂತಾಗಿದೆ, ಕಣ್ಣು ಕಾಣೋದಿಲ್ಲ. ಇದ್ರ ಮಧ್ಯದಲ್ಲಿ ಏನು ಅಂತ ಹೇಳೋದು ಚೆನ್ನಾಗಿದ್ದೀನಿ. ಅವ್ಯಾವ ಹೋಗೋದಿಲ್ಲ ಇನ್ನು ನನ್ನ ಜೊತೆಲೇ ಇರ್ತಕ್ಕಂಥವನು. ಹಾಗಾಗಿ ಫ್ರೆಂಡ್ಸ್ ಮಾಡ್ಕೊಂಬಿಟ್ಟಿದ್ದೀನಿ. ಫಸ್ಟ್ ಕ್ಲಾಸ್ ಆಗಿದ್ದೀನಿ. ಸಮಸ್ಯೆಗಳನ್ನು ಸ್ನೇಹಿತರು ಮಾಡ್ಕೊಳ್ಳೋದು ಅಂದರೆ ನಾನು ಹೇಳೋದೇನೆಂದರೆ ಸರಳವಾದ ವಿಚಾರ. ಬದುಕಬೇಕಾಗಿದೆ, ಘಟನೆ ನಡೆದೋಗಿದೆ, ಅನಾಹುತಗಳಾಗೋಗಿದೆ, ಪರಿಹಾರ ಹುಡಿಕೊಂಡು ಹೋಗಬೇಕೇ ಹೊರತು ದುಃಖ ಪಟ್ಕೊಂಡು ಕೊರಗೋದ್ರಲ್ಲಿ ಅರ್ಥ ಏನಿದೆ? ಇನ್ನೂ ಹೆಚ್ಚು ಕಾಯಿಲೆ ಬರ್ತವೆ. ಪಾಡ್ಕಾಸ್ಟ್ನ ಆರಂಭದಲ್ಲೇ ನೀವು ಎಂಥ ದೊಡ್ಡ ಸೂತ್ರ ಜನರಿಗೆ ಕೊಟ್ಬಿಟ್ರಿ ಅಂತ ಹೇಳಿದ್ರೆ, ಸಣ್ಣ ಪುಟ್ಟ ಇಶ್ಯೂಗಳು ಇಟ್ಕೊಂಡು ತಲೆ ಮೇಲೆ ಕಲ್ಬಿತ್ತು ಅಂತ ಓಡಾಡೋರ ಸಂಖ್ಯೆ ಜಾಸ್ತಿ ಇಲ್ಲ. ಇದು ನಮ್ಗೆ ಆಮೇಲೆ ಪ್ರಕೃತಿ ದೊಡ್ಡದು, ಭೂಮಿ ದೊಡ್ಡದು, ನಿಮ್ಮ ಭೂಗೋಳ ದೊಡ್ಡದಲ್ವಾ. ಎಷ್ಟು ಸಾವಿರಾರು ಲಕ್ಷಾಂತರ, ನಾವು ಎಷ್ಟು ವರ್ಷದಲ್ಲಿರ್ತೀವಿ, ಅಷ್ಟೊಂದು ಪರಿಚಯಗಳು ಇರ್ತದೆ. ಏನೋ ಸ್ವಲ್ಪ ಮನುಷ್ಯ ಜೀವಿ ಅಂತ ಅಂದ್ಬಿಟ್ಟು ನಮಗೆ ಬುದ್ಧಿ ಕೊಟ್ಟಿದ್ದಾನೆ ಚಿಂತನೆ ಮಾಡೋದು. ಇಲ್ಲಿ ಬದುಕಿದ್ದೀವಿ, ಹುಟ್ಟಿದ್ದೀವಿ, ಮತ್ತೆ ನಡೆಸ್ತೀವಿ, ಸಾಯ್ತೀವಿ. ಇವೆರಡು ಗ್ಯಾರಂಟಿ, ಖಚಿತ. ಯಾವ ಥರ ಹೆಂಗೆ ಅಂತ ಮಧ್ಯದಲ್ಲಿ ಏನು ಬಿಟ್ಟೋದೋ ಜನಗಳಿಗೆ ಅಥವಾ ಹೆಂಗೆ ಉಳಿದೋ ನಾವು ಅನ್ನೋದನ್ನ ಅಷ್ಟೇ ಕಂತೀವಿ. ನಾವು ಹೆಂಗೋ ಬೆಳಿತೀವಲ್ವ, ಏನೋ ಅವರವರ ಇತಿಮಿತಿ ಒಳಗೆ ಬೆಳ್ಕೊಂಡು ಹೋಗ್ತಿರ್ತೀವಲ್ಲ. ಏನು ಬಿಟ್ಟು ಅದು ಕೆಟ್ಟದ್ದು ಬಿಟ್ಟು ಅದನ್ನ, ಇವನು ಇರಬಾರ್ದಾಗಿತ್ತಪ್ಪ ಅನ್ಸ್ಕೊಂಡೋದನ್ನ, ಅಥವಾ ಇವನು ಎಂಥ ಮನುಷ್ಯ ಹೋಗ್ಬಿಟ್ನಲ್ಲ ಅಂತ ಅನ್ಸ್ಕೊಳ್ತೀವ ಅನ್ನೋದು ಮುಖ್ಯ ಆಗುತ್ತೆ. ಅದು ನಾವು ಮಾಡೋ ನಡವಳಿಕೆ, ನನ್ನ ಕ್ರಿಯೆ, ನನ್ನ ಕೆಲಸಗಳ ಮೇಲೆ ಅವಲಂಬಿತವಾಗಿರ್ತದೆ. ಅದ್ಭುತವಾದ ಮಾತಿನ ಜೊತೆ ಕಾರ್ಯಕ್ರಮ ಶುರು ಮಾಡಿದ್ರಿ ಸರ್. ನಿಮ್ಮ ನಾವು ಚಿಕ್ಕಂದಿನಿಂದ ನಾವು ನಿಮ್ಮನ್ನು ನೋಡ್ಕೊಂಡು ಬಂದಿದ್ದೀವಿ, ನಿಮ್ಮ ಸಿನಿಮಾಗಳನ್ನು ನೋಡ್ಕೊಂಡು ಬಂದಿದ್ದೀವಿ. ಹಿಂಗೆ ಭೇಟಿ ಆಗಿಲ್ಲ ಅಂದರೂ ಮುಖ್ಯಮಂತ್ರಿ ಚಂದ್ರು ಅಂದ ತಕ್ಷಣ ಮನಸ್ಸಿನಲ್ಲಿ ಒಂದಷ್ಟು ಸೀನ್ಸ್ ಬರುತ್ತೆ. ನಿಮ್ಮ ನಗು ಬರುತ್ತೆ, ನಿಮ್ಮ ವಿಲನ್ ಕ್ಯಾರೆಕ್ಟರ್ ಕಣ್ಣು ಮುಂದೆ ಬರುತ್ತೆ, ನಿಮ್ಮ ರಾಜಕೀಯ ಕಣ್ಣು ಮುಂದೆ ಬರುತ್ತೆ. ಆದರೆ ಹೇಳಿ, ಇಷ್ಟು ವರ್ಷದ ಜೀವನದಲ್ಲಿ ಮುಖ್ಯಮಂತ್ರಿ ಚಂದ್ರು ಅವರಿಗೆ ತೃಪ್ತಿ ಇದೆಯಾ? ತೃಪ್ತಿ ಇದೆ. ಅಂದರೆ ಯಾವ ಥರ ತೃಪ್ತಿ? ಅಲ್ಟಿಮೇಟಮ್ ತೃಪ್ತಿ ಅಂತ ಇಲ್ಲ, ತೃಪ್ತಿಗೆ ಎಂಡಿಲ್ಲ. ಈಗ ನಾನೇನು ಒಂದು ಪಾತ್ರ ಮಾಡ್ತೀನಿ ನಾಟಕದಲ್ಲಿ, ತುಂಬ ಅದನ್ನು ಮೀರಿ ಇನ್ಯಾರು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಇನ್ಯಾವನು ಅದಕ್ಕಿಂತ ಚೆನ್ನಾಗಿ ಮಾಡ್ತಾನೆ. ನಾನು ಮಾಡಿದ್ದನ್ನು ಜನ ಒಪ್ಕೊಂಡಿರೋದು ಚೆನ್ನಾಗಿ ಮಾಡಿದ್ದೀನಿ, ಇನ್ನೂ ಮಾಡ್ಬೋದಾಗಿತ್ತೇನೋ ಫಸ್ಟ್ ಟೈಮ್. ಆಮೇಲೆ ನಾಟಕ ಪಾತ್ರ ಮಾಡ್ಬೇಕಾದ್ರೆ ಹೆಂಗೆ ತೀರ್ಮಾನ ಮಾಡ್ತೀರಾ? ದೇರ್ ಇಸ್ ನೋ ಹೆಂಡ್. ನಿಮಗೆ ಕೂತಿರೋದು 1000 ಜನದಲ್ಲಿ 900 ಜನ ಚಪ್ಪಾಳೆ ತೊಟ್ಟು ಒಪ್ಕೊಂಡ್ಬಿಟ್ರೆ ನನ್ನ ನಾಟಕನ ಚೆನ್ನಾಗಿ ಮಾಡಿದ್ದೀನಿ ಅಂತ ಅರ್ಥ. ಚೆನ್ನಾಗಿ ಅಂದರೆ ಅಲ್ಲಿಗೆ ಎಂಡ್ ಇಲ್ಲ. ಹಾಗಾಗಿ ತೃಪ್ತಿ ಅಂತೂ ಇದೆ. ಆದರೆ ತೃಪ್ತಿ ನಾನು ಮಾಡೋ ಕೆಲಸದಲ್ಲಿ ಎಲ್ಲವೂ ಸಿಕ್ಕಿಲ್ಲ, ಎಲ್ಲ ಕಡೆಯಲ್ಲೂ. ಕೆಲವ್ರಲ್ಲಿ ಸಿಕ್ಕಿದೆ, ಕೆಲವರು ಯಾಕೆಂದರೆ ಇಷ್ಟ ಇಲ್ಲದೆ ಕೆಲವು ಮಾಡಿರ್ತೀವಿ, ಕೆಲವು ಇಷ್ಟ ಇದ್ದು ಮಾಡ್ತೀವಿ, ಕೆಲವು ಅನಿವಾರ್ಯವಾಗಿ ಮಾಡ್ತೀವಿ. ಇಂಥದ್ದೆಲ್ಲ ಬದುಕಿನಲ್ಲಿರ್ತದೆ. ಯಾವುದನ್ನು ಇಷ್ಟಪಟ್ಟು ಮಾಡ್ತೀವೋ ಅದು ಎಲ್ಲೋ ಒಂದು ಕಡೆ ಫಲ ಸಿಗುತ್ತೋ ಅಂಥ ಕಡೆ ಈಗ ನನಗೆ ನಾಟಕ, TV, ಸಿನಿಮಾ, ರಾಜಕಾರಣ ಇವೆಲ್ಲ ಇದ್ದಾವೆ. ಸಂಪೂರ್ಣ ತೃಪ್ತಿ ಸಿಕ್ಕಿದ್ದೆಲ್ಲಪ್ಪ ಅಂದರೆ ರಾಜಕೀಯದಲ್ಲಿ ಏನೋ ಒಂದು ಕೆಲಸ ಮಾಡೋ ತೃಪ್ತಿ ಸಿಕ್ತಿತ್ತು, ದಾರಿ ತಪ್ಪೋಯ್ತದು. ದಾರಿ ತಪ್ಪಿದ್ದಾದಮೇಲೆ ನಾನು ಅದರೊಳಗಡೆ ಇಳಿಯೋಕ್ಕೆ ಸಾಧ್ಯ ಆಗಲಿಲ್ಲ. ಬಟ್ ಅಲ್ಲಿ ಸಹಕಾರ ಮಾಡೋದಕ್ಕೆ ಎಷ್ಟು ಸಾಧ್ಯವೋ ಅಷ್ಟು ಸಹಾಯ ಮಾಡೋಕ್ಕೆ ಸಾಧ್ಯ ಆಯಿತು, ಅದು ತೃಪ್ತಿ. ರಂಗಭೂಮಿಯಲ್ಲಿ ಸಿಕ್ಕಿದ ಸ್ಥಿತಿ ನಮ್ಮ TV-ನಲ್ಲೂ ಸಿಗಲಿಲ್ಲ, ನನಗೆ ಸಿನಿಮಾದಲ್ಲೂ ಸಿಗಲಿಲ್ಲ. ಸಿನಿಮಾದಲ್ಲಿ ದುಡ್ಡು ಬಂತು, ಹೆಸರು ಬಂತು, ಚಪ್ಪಾಳೆ ಬಂತು. ರಾತ್ರಿ ನಾನಿರೋ ಅಷ್ಟೂ ಫೀಲ್ಡಿಂದ ಯಾಕೆ ಸುದ್ದಿ ಆಗಿದ್ದೀನಿ, ನಿಮಗೆ ಪರಿಚಯ ಆಗದೆ ಇದ್ರು ಇದ್ದೀನಿ, ಈ ಥರ ಸುದ್ದಿ ಒಳಗೆ ನಿಮಗೆಲ್ಲ ತಿಳಿದೋಗಿರ್ತೀನಿ. ನಾಟಕದಲ್ಲಿ ಯಾಕೆ ಸಿಗುತ್ತೆ ಅಂದರೆ ಪ್ರತಿದಿನ ನಾಟಕ ವಸ್ತು, ಪ್ರತಿದಿನ ನಾನು ಮಾಡ್ತಿರೋ ನಾಟಕದ ತಂಡ ಇದೆಯಲ್ಲ, ಅದು ಡೌನ್ ಟು ಅರ್ತ್ ಇರೋ ಜನ, ಮತ್ತು ಸಾವಿರಾರು ಕಣ್ಣುಗಳು ಎದುರುಗಡೆ ಕೂತಿರ್ತಾರೆ, ಅವ್ರಿಗೆ ತೃಪ್ತಿಪಡಿಸ್ಬೇಕಾಗಿದೆ. ಆ್ಯಂಡ್ ಪ್ರತಿದಿನ ಚಂದ್ರು ಅದೇ ಮೂಡಲ್ಲಿರ್ತಾನೆ ಅಂತ ಹೇಳೋಕ್ಕಾಗಲ್ಲ. ಸಿನಿಮಾ ಅದೇ ಮೂಡಲ್ಲಿ. ಒಂದು ಸರಿ ಸಿನಿಮಾ ಮಾಡಿಬಿಟ್ರೆ ನೀವು 15 ವರ್ಷ ಆದಮೇಲೆ ನೋಡಿದ್ರು ಹಂಗೆ ಇರ್ತೀನಿ. ಅವತ್ತು ಮಾಡಿದ್ದು ಆ್ಯಕ್ಟಿಂಗೇ ಇರುತ್ತಲ್ವ, TV-ನಲ್ಲೂ ಅದೇ ಇರುತ್ತಲ್ಲ. ನಾಟಕದಲ್ಲಿ ಹಂಗಿರಲ್ಲ. ಅವತ್ತಿನ ಮೂಡು, ಅವತ್ತಿನ ಜನ, ಅವತ್ತಿನ ಜಾಗ, ಅವತ್ತಿನ ಊರ, ಆಮೇಲೆ ಸಬ್ಜೆಕ್ಟ್ ತೊಗೊಂಡಿರೋದು, ಆ ಥರದಲ್ಲಿ ತೃಪ್ತಿ ಭಾಳಷ್ಟು ಸಿಕ್ಕಿದೆ ಅಮ್ಮ ನನಗೆ ನಾಟಕದಲ್ಲಿ. ಕಾಲೇಜು ದಿನಗಳಲ್ಲೂ ಹೋರಾಟಕ್ಕೆ ಇಳಿದವ್ರು ನೀವು. ಹೌದು. ಇದು ಹೆಂಗೆ ಅಂತ ನನ್ನ ಜೀವನ ಭಾಳಷ್ಟು ಜನಕ್ಕೆ ಗೊತ್ತಾಗಬೇಕು. ಒಬ್ಬ ಮನುಷ್ಯ ದಡ್ಡನಾಗಿದ್ದವನು, ಮೂರ್ಖನಾಗಿದ್ದವನು, ಸ್ವಲ್ಪ ವಿವೇಕ ಕಡಿಮೆ ಇದ್ದಂಥವನು, ಬೌದ್ಧಿಕ ಪ್ರಜ್ಞೆ ಇಲ್ಲದೇ ಇದ್ದಂಥ ಪರಿಸ್ಥಿತಿಲಿ, ಆಮೇಲೆ ವಿದ್ಯಾಭ್ಯಾಸ ತಲೆಗತ್ತಿರುವಂಥ ಸ್ಥಿತಿಯಲ್ಲಿ ಬೆಳೆದು ಬಂದಂಥ ವಾತಾವರಣದಲ್ಲಿ ಬಂದವ್ರು ನಾವು.
ಸರಿ, ಕ್ಷಮಿಸಿ ಮಧ್ಯದಲ್ಲಿ ಮಾತನಾಡ್ತಾ ಇದ್ದೀನಿ. ಆದರೆ ನೀವು ಯಾವಾಗ ನಿಮ್ಮ ಬಗ್ಗೆ ಮಾತಾಡಬೇಕಾದ್ರೂ ಈ ನಾನು ದಡ್ಡ, ನಾನು ಮೂರ್ಖನಾಗಿದ್ದೆ ಯಾಕೆ ಹೇಳ್ತೀರಿ? ಅದು ಯಾಕೆ ಹೇಳ್ತೀನಿ ಅಂತಂದರೆ, ಸುಮಾರು ಜನ ತಪ್ಪು ಕಲ್ಪನೆ, ನಾನು ಅತಿ ಬುದ್ಧಿವಂತ, ನಾನು ತಿಳ್ಕೊಂಡಿದ್ದೀನಿ, ನಾನು ಅನ್ನೋ ಪ್ರಜ್ಞೆ ಹೊರಟೋಗಿರ್ತಾರೆ. ಅದನ್ನು ಮೀರಿ ಇನ್ಯಾರು ಇರ್ತಾರೆ. ಅಂದರೆ ನಾನೇ ಕಂತಿಮ ಅಲ್ಲ, ಕಲಿಯೋದು ಬೇಕಾದಷ್ಟು ಇರುತ್ತೆ. ಆಮೇಲೆ ಇಂಥವ್ರು ಎಂಥದ್ದು ಬೇಕಾದ್ರೂ ಆಗ್ಬೋದು ಅನ್ನೋದಕ್ಕೆ ಮಾಡಿ ಸೂಸೈಡ್ ಮಾಡ್ಕೋತೀರ ಇಲ್ಲದೆ ಹೋದರೆ, ನನಗೆ ಬುದ್ಧಿ ಇಲ್ಲ, ನನ್ನ ಹಿಂಗೆಲ್ಲ ಸಮಾಜದಲ್ಲಿ ಕೀಳಾಗಿ ನೋಡ್ತಿದ್ದಾರೆ ಅಂಥ ಅನುಮಾನಗಳು ಗುಮಾನಿಗಳು ಬಂದು ವಿದ್ಯಾಭ್ಯಾಸದಲ್ಲಿ ಫೇಲ್ ಆಗೋದು, ಜ್ಞಾನ ಸಿಕ್ಕಿಲ್ಲ ಅಂತ ಹೇಳೋದು, ಡಿಗ್ರಿ ಮಾಡಿ ಇವಕ್ಕೆಲ್ಲ ಕೇಳಿರ ಇದೆ ಬಿಟ್ಬಿಡಿ. ಯಾರು ಏನು ಬೇಕಾದರೂ ಆಗ್ಬೋದು. ಅದು ಹೀಗೆ ಆಗಬೇಕು ಅಂತ ರ್ಯಾಂಕ್ ತೊಗೊಂಡೇ ಆಗಬೇಕು ಅಂತಲ್ಲ. ಆ ದಾರಕ್ಕೋಸ್ಕರ ನಾನು ಉದಾಹರಣೆ ಕೊಡೋದು ಯಾಕೆ ಅಂತಂದರೆ, ಧೈರ್ಯ ಮಾಡ್ರಪ್ಪ, ಆಗ್ಬೋದು. ನೀವು ಮುಖ್ಯಮಂತ್ರಿ ಚಂದ್ರು ಆಗ್ಬೋದು, ನೀವು ಮಂತ್ರಿನೇ ಆಗ್ಬೋದು, ನೀವು ಮುಖ್ಯಮಂತ್ರಿನೇ ಆಗ್ಬೋದು, ಆಟಗಾರರಾಗ್ಬೋದು, ದೊಡ್ಡ ಇಲ್ಲಿ ವಿದ್ಯಾಭ್ಯಾಸ ಕ್ವಾಲಿಫಿಕೇಷನ್ನು ಶ್ರೀಮಂತಿಕೆ ಮುಖ್ಯ ಆಗೋದಿಲ್ಲ. ನಾನು ಹೆಂಗಿದ್ದೆ, ನನ್ನ ನಡವಳಿಕೆಯಿಂದ ಏನೇನಾದೆ, ನಾನು ಎಷ್ಟು ಶ್ರಮಪಟ್ಟೆ, ಇದು ಜನಕ್ಕಾಗಲಿ ಅಂತ, ಬಡವರಿಗಾಗಲಿ ಶ್ರೀಮಂತರಿಗಾಗಲಿ ಎಲ್ರಿಗೂ ಉದಾಹರಣೆ ಆಗಲಿ ಅನ್ನೋ ದೃಷ್ಟಿಯಿಂದ ನಾನು ಓಪನ್ನಾಗಿ ಹೇಳ್ಕೊಳ್ಳಿ. ಕಾಯಿಲೆಗಳನ್ನ ಯಾಕೆ ಓಪನ್ನಾಗಿ ಹೇಳ್ಕೊತೀನಿ ಅಂದರೆ, ಮುಚ್ಚಿಟ್ಕೋಬೇಡಿ. ನೀವು ಬೆಳೆದ್ಬಿಟ್ಟಿರ್ತಾರೆ ವ್ಯಕ್ತಿ, ಬೆಳೆದವರಂತೂ ಇದು ಮುಚ್ಚಿಟ್ಕೊಳ್ಳೋದು ಜಾಸ್ತಿ ಇದೆ. ಮುಚ್ಚಿಟ್ಕೊಂಡವ್ರಿಗೆ ನೀವು ಸಾಯೋದಕ್ಕೆ ಮುಂಚೆ ಏನಾದರೂ ಔಷಧಿ ಕೊಡೋಕ್ಕೆ ಆಗೋದಿಲ್ಲ. ನನ್ನ ಕತೆ ಹೆಂಗಿದೆ ಅಂತ ಭಾವನಾಗ ನಾನು ಹೇಳ್ಬಿಟ್ಟಿದ್ದೀನಿ ಈಗ ಅಂತ ಇಟ್ಕೊಳ್ಳಿ. ಈಗ ಏನಕ್ಕೆ ಬಿದ್ದೆ ಅಂದರೆ, ಇವ್ರಿಗೆ ಇಷ್ಟೆಲ್ಲ ಇದೆ ಅಂತ ಅಂದ್ಬಿಟ್ಟು ಇಮಿಡಿಯೇಟ್ ಟ್ರೀಟ್ಮೆಂಟ್ ಕೊಡ್ಸೋಕ್ಕಾದ್ರೂ ಸಾಧ್ಯ ಆಗುತ್ತಲ್ಲ. ಆಮೇಲೆ ಆಗಿದೆಯಪ್ಪ ಮನುಷ್ಯನಿಗೆ, ಯಾರು ಬೇಕು, ಶ್ರೀಮಂತನಿಗೂ ಆಗುತ್ತೆ ಆಕ್ಸಿಡೆಂಟು, ಚಂದ್ರಿಗೂ ಆಗುತ್ತೆ, ಹಿಂಗೆಲ್ಲ ಆಗುತ್ತೆ, ಕಾಯಿಲೆ ಬರುತ್ತೆ ಎಲ್ರಿಗೂ. ಅದು ಮುಚ್ಚಿಟ್ಕೊಂಡು ಗೌಪ್ಯ ಇಟ್ಕೊಂಡು ಸುಳ್ಳು ಜೀವನ ಯಾಕೆ ಮಾಡ್ತೀರಾ? ಬೇಡಿ. ಆಮೇಲೆ ತಮ್ಮ ಜೀವನ ಮತ್ತು ಕಾಯಿಲೆನೂ ಸೇರಿದ ಹಾಗೆ ಅದನ್ನು ಒಪ್ಪಿಕೊಳ್ಳೋದಿದೆಯಲ್ಲ, ಅಕ್ಸೆಪ್ಟೆನ್ಸ್ ಇದೆಯಲ್ಲ, ಅದೇ ಸಮಸ್ಯೆ. ಎಷ್ಟೋ ಜನ ನನಗೆ ಕಾಯಿಲೆ ಇದೆ ಆದರೂ ನಾನು ಒಪ್ಕೊಳ್ಳಲ್ಲ ಅಂತಾರೆ, ಎಷ್ಟೋ ಜನ ಸಮಸ್ಯೆ ಇದೆ ಆದರೂ ನಾನು ಒಪ್ಕೊಳ್ಳಲ್ಲ ಅಂತ ಹೇಳ್ತಾರೆ. ಮುಖ್ಯಮಂತ್ರಿ ಚಂದ್ರು ಅವರು ಮೂರ್ಖರು ಅಂತೀನಿ. ನಾನಲ್ಲ ಈಗ ಮೂರ್ಖ, ನಾನು ಮೂರ್ಖ ಅಂತ ಚಿಕ್ಕ ವಯಸ್ಸಿನಲ್ಲಿದ್ದೆ. ಈ ಸಾಮಾನ್ಯ ಜ್ಞಾನ ಬಂದಮೇಲೆ ನಾನು ಮೂರ್ಖ ಆಗಿಲ್ಲ, ಅವರು ಮೂರ್ಖರು ಅಂತೀನಿ. ಅಲ್ಲಮ್ಮ, ಈಗ ನಾನು ಈಗ ಸುಮ್ಮನೆ ಸಣ್ಣ ಉದಾಹರಣೆ ಕೊಡ್ತೀನಿ. ಈಗ ಈ ವಯಸ್ಸಿನಲ್ಲಿ ನನಗೆ ಹಾರ್ಟ್ ಪ್ರಾಬ್ಲಮ್ಮು ಇದೆ, ಎಲ್ಲ ಇದ್ದಾವೆ, ಎಷ್ಟು ಕಾಯಿಲೆ ಹೇಳಿ, ಎಲ್ಲೋ ಹೋಗ್ತೀನಿ, ನನ್ನ ಶ್ರೀಮತಿ ಬಂದಿರಲ್ಲ, ನಮ್ಮವ್ರು ಯಾರೂ ಬಂದಿರಲ್ಲ, ಎಲ್ಲೋ ಮಲಗಿರ್ತೀನಿ ಯಾವುದೋ ಆಸ್ಪತ್ರೆಯಲ್ಲಿ. ಈ ವಿಚಾರಗಳನ್ನು ನಾವು ಮಲಗೋಕ್ಕೆ ಮುಂಚೆ ಹೇಳ್ಬಿಟ್ರೆ, ಹಿಂಗೆಲ್ಲ ಇದೆಯಪ್ಪ, ಏನೋ ಹೆಚ್ಚು ಕಡಿಮೆ ಅವ್ರು ನೋಡ್ಕೊಂತ ಹೇಳ್ಬಿಟ್ರೆ ಅನುಕೂಲ ನಮ್ಗೆ ಅವ್ರಿಗೆ. ನಮಗೆ ಆಮೇಲೆ ನಾವು ಯಾಕೆ ಸಣ್ಣವನಾಗ್ತೀನಿ ಅವಾಗ? ಆಮೇಲೆ ವಯಸ್ಸು ಹೇಳ್ಕೊಳ್ಳೋದಕ್ಕೂ ಸಂಕೋಚ ಪಡ್ತಾರೆ. ವಯಸ್ಸು ಆಗಬೇಕು, 50 ಆದಮೇಲೆ 50, 60 ಆಗ್ಬೇಕು, 60 ಆದಮೇಲೆ 61 ಆಗಬೇಕು. ಅದು ಹಾಗೆ ಅವ್ರು ಹೇಳ್ಕೊಂಡು ಅಷ್ಟು ನಾನು ಯಾಕೆಂದರೆ ಕ್ಲಾರಿಟಿ ಇರಲಿ, ಸತ್ಯಕ್ಕೆ ಹತ್ರ ಇರಿ, ಬದುಕೋಣ. ಆಮೇಲೆ ಇನ್ನೊಬ್ಬನ್ನು ನೋಡಿ ಕರುಬೇಡಿ, ಮೇಲಿರೋರನ್ನ. ಕೆಳಗಿರೋರನ್ನ ನೋಡಿ ದುಃಖ ಪಡಿ. ನಾನು ಎಷ್ಟು ಚೆನ್ನಾಗಿದ್ದೀನಿ, ಅವನಿಗೆ ಸೈಕಲ್ಲು ಇಲ್ಲ, ಅವನಿಗೆ. ಆಮೇಲೆ ಅದನ್ನು ಸಂಕಟ ಪಡಬೇಡಿ. ಅವ್ರಿಗೇನಾದ್ರು ಸಹಾಯ ಮಾಡೋಕ್ಕೆ ಸಾಧ್ಯವಾದರೆ ಮಾಡಿ, ಮಾಡೋಕ್ಕಾಗಿದ್ರೆ ಸುಮ್ಮನಿದ್ಬಿಡಿ. ಆ ಹೊಟ್ಟೆ ಊರಿ ನೋಡಿಕೊಂಡು ಸಂಕಟ ಪಟ್ಕೊಂಡು ಇನ್ನೊಂದಷ್ಟು ಕಾಯಿಲೆ ಯಾಕೆ ತರಿಸ್ಕೊತೀರಾ? ಜೀವನ ನೀವು ಅಂದ್ಕೊಂಡಷ್ಟು, ನೀವು ಹೇಳ್ತಾ ಇರೋಷ್ಟು ಸುಲಭನಾ ಮುಖ್ಯಮಂತ್ರಿ ಚಂದ್ರು ಅವರೇ? ಯಾಕಂದರೆ ನೀವು ಹೇಳುವಾಗ ಬಹಳ ಹೌದಲ್ವಾ ಅನ್ಸುತ್ತೆ. ಬಟ್ ತುಂಬ ಜನರಿಗೆ ಅದೇ ದೊಡ್ಡ ಬೆಟ್ಟ. ಇವಾಗ ಎದುರುಗಡೆಯವರು ಒಂದು ಕಾರ್ ತೊಗೊಂಡಿದ್ದಾರೆ, ನನ್ನ ಹತ್ರ ಕಾರ್ ಇಲ್ಲ ಅಂತ ಕೊರಗ್ತಾರೆ. ಎದುರುಗಡೆಯವರು ಬಿಲ್ಡಿಂಗ್ ಕಟ್ಸಿದ್ದಾರೆ, ನನ್ನ ಹತ್ರ ಬಿಲ್ಡಿಂಗ್ ಇಲ್ಲ ಅಂತ ಕೊರಗ್ತಾರೆ. ಇನ್ನೇನೇನೋ ಸಮಸ್ಯೆಗಳು. ಅವ್ರ ಜೀವನದಲ್ಲಿ ಖುಷಿಯಾಗಿದ್ದಾರೆ, ದಿನ ಬೆಳಗಾದರೆ ನಗ್ತಿರ್ತಾರೆ, ಆದರೆ ನನಗೆ ಆ ನಗು ಇಲ್ಲ ಅಂತ ಕರಗ್ತಿರ್ತಾರೆ. ಇದು ನೀವು ಇಂಗ್ಲೀಷ್ನಲ್ಲಿ ಸ್ಯಾಡಿಸ್ಟ್ ಅಂತಿರಲ್ಲ, ವಿಕೃತ ಮನಸ್ಸು. ಇನ್ನೊಬ್ಬರು ನೋಡಿ ಆಮೇಲೆ ಇನ್ನೊಬ್ಬರ ಸಂತೋಷವನ್ನು ನೋಡಿ ಸಹಿಸೋಕ್ಕಾಗದೇ ಇರ್ತಕ್ಕಂಥ ಮನುಷ್ಯನೇ ಅಲ್ಲ ನನ್ನ ಲೆಕ್ಕದಲ್ಲಿ. ನೀನು ಸಂತೋಷ ಪಡಬೇಕಲ್ಲ. ಆಮೇಲೆ ಯಾರೋ ಒಬ್ಬ ನನ್ನ ಜೊತೆಲಿ ಪಾತ್ರ ಮಾಡ್ತಿರ್ತಾರೆ, ನನ್ನನ್ನು ಮೀರ್ಸೋ ಥರ ಮಾಡ್ದೆ ಅಂದರೆ ಏನು ಆನಂದ ಪಡಬೇಕಲ್ಲ. ಒಬ್ಬ ಬೆಳೆದಿದ್ದಾನಲ್ಪ ಇಷ್ಟು ಚೆನ್ನಾಗಿ, ಬೆನ್ನು ತಟ್ಟಬೇಕಲ್ವ. ಇದನ್ನು ನಾನು ಕಲ್ತಿದ್ದಿಂಥದ್ದೆಲ್ಲನೂ ರಾಜ್ಕುಮಾರ್ ಅವರ ಸನಿಹಕ್ಕೆ ಹೋದ್ಮೇಲೆ, ಅವ್ರ ಜೊತೆಲಿ ಪಾತ್ರ ಮಾಡಿದ ಮೇಲೆ, ಅವ್ರ ಜೊತೆ ಕೆಲಸ ಮಾಡಿದ ಮೇಲೆ, ಕಲಾವಿದನಾಗಿ ಸಂಘದಲ್ಲಿ ಇದೆಲ್ಲ ಅವರ ನಡವಳಿಕೆ ನೋಡಿ, ಅವರ ಆ್ಯಕ್ಟಿಂಗ್ ಎಷ್ಟು ಮಾಡಿದವರು ಅದ್ಭುತವಾಗಿ, ಅದನ್ನು ಮೀರಿ ನಡವಳಿಕೆ ಇಟ್ಕೊಂಡಿದ್ದಾರೆ. ಅಂದರೆ ಒಬ್ಬರಿಗೆ ನೋಯಿಸಬಾರ್ದು ನಾನು. ಆಮೇಲೆ ನಾನು ಎಲ್ಲಿಂದ ಬಂದಿದ್ದೀನಿ, ನಾನು ಇಷ್ಟೇ ಓದಿರೋದು, ಆದರೆ ಇಷ್ಟೇ ಓದಿದ್ದೀನಿ ಅಂತ ಕೇಳಿರಮೆ ಬೇಡ ಅಂತ ಸಂಸ್ಕೃತ ಡೈಲಾಗ್ ಕೊಟ್ಟರು ಕಲ್ತ್ಕೊಳ್ತಕ್ಕಂಥ ಶಕ್ತಿ ಪಡ್ಕೊಂಡ್ರು. ಅಳಗನ್ನಡವನ್ನು ಹೇಳ್ತಕ್ಕಂಥ ಶಕ್ತಿ ಪಡ್ಕೊಂಡ್ರು. ಕನ್ನಡವನ್ನು ಶುದ್ಧವಾಗಿ ಮಾತಾಡಬೇಕು ನಾನು. ಆ ಸಮಾಜ ಅಂದರೆ ಯಾವುದೋ ಒಂದು ದೊಡ್ಡ ಅಂದರೆ ಸಂಸ್ಕೃತಿ ಇರ್ತಕ್ಕಂಥದ್ದು, ಒಂದು ಸಂಸ್ಕಾರ ಇರ್ತಕ್ಕಂಥ ಸಮಾಜದಿಂದ ಬಂದಿಲ್ಲ ನಾನು, ಶೂದ್ರ ಸಮಾಜದಿಂದ ಬಂದಿದ್ದು ಇದ್ದುದರಿಂದ ಎಲ್ಲರಿಗಿಂತ ಶ್ರೇಷ್ಠವಾಗಿ ಕನ್ನಡವನ್ನು ಮಾತನಾಡ್ತಕ್ಕಂಥ ಕಲ್ತ್ಕೊಂಡ್ರು ಅಂತ ಇದ್ದಿದ್ದು ಶ್ರದ್ಧೆ ಅಲ್ವಾ. ಇದು ಇಂಗ್ಲೀಷ್ ಬೇಕಾದ್ರೆ ಭಾಷಣ ಮಾಡೋಕ್ಕೆ ಶುರು ಮಾಡಿದ್ರು. ಆಮೇಲೆ ಮಾಡಿದ್ದಾರೆ ಇದರಲ್ಲಿ ಯಾವುದೋ ಒಂದು ಪಿಕ್ಚರ್ನಲ್ಲಿ. ಅಂದರೆ ಇದನ್ನೆಲ್ಲ ನೋಡಿದಾಗ ಆಮೇಲೆ ಅವ್ರು ನಡ್ಕೋತಿದ್ದು, ಈಗ ಭಾವನಾ ಅವ್ರಿಗೂ ಸುಮಾರು 50 ವರ್ಷ ಡಿಫ್ರೆನ್ಸ್ ಇದ್ದರು. ಎದ್ದು ನಿಂತ್ಕೊಂಡು ನಮಸ್ಕಾರ ಮಾಡಿದ್ರು. ಭಾಳ ಜನ ನಾಟಕ ಅಂದರು. ನಾಟಕ ಅಲ್ಲ ಅದು, ಅವರ ರೀತಿ, ಮನುಷ್ಯನ ರೀತಿ. ಮನುಷ್ಯನಾಗಿರು ಅನ್ನೋದ್ರನ್ನ ಅವ್ರನ್ನ ಭಾಳ ಚೆನ್ನಾಗಿ ಮೊದಲು ಮನುಷ್ಯನಾಗ್ಬಿಟ್ಟಿನಿ. ಏಕವಚನ ಯಾಕೆ ಮಾತಾಡ್ತೀರಾ? ಯಾರಿಗಾದ್ರೂ ಯಾಕೆ ಇರಿಟೇಟ್ ಮಾಡಬೇಕು?
ಬಹುವಚನ ಇದೆಯಲ್ಲ, ಬನ್ನಿ ಹೋಗಿ ಅನ್ನೋದಕ್ಕೆ ಏನಾಗಬೇಕಾಗಿದೆ. ಬೆಟ್ ಮಾಡಿ ತೋರಿಸ್ತಿಲ್ಲ, ಬನ್ನಿ ಅಂತ ಹಿಂಗೆ ಕರೆಯೋರವರು, ಹಿಂಗಂದ್ರೂ ತಪ್ಪಾಗುತ್ತೆ ಅನ್ನೋ ಥರದಲ್ಲಿ ಅಷ್ಟರ ಮಟ್ಟಿನ ಎಚ್ಚರಿಕೆ ವಹಿಸೋದು. ಅದು ಎಂಥ ಅಭಿನಯದಲ್ಲಿ ಮೈಲಿಗಲ್ಲು. ಅವ್ರು ಏನು ಮಾಡಿದ್ರು ನಡೀತಿತ್ತ, ಏನೂ ಮಾಡಲಿಲ್ಲ, ಸರಳವಾಗಿ ಸಂಪನ್ನನಾಗಿ ಸಹೃದಯಾಗಿ ಅದನ್ನು ನಾನು ಪ್ರಯತ್ನಪಟ್ಟು ಅಳವಡಿಸ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ನೇ ಹೊರತು 100% ಆಗಿದ್ದೀನಿ ಅಂತ ಗೊತ್ತಿಲ್ಲ. ಆಮೇಲೆ ಇದರಿಂದ ನನಗೆ ಹೇಳ್ಕೊಳ್ಳೋದ್ರಿಂದ ನನಗೆ ದುಃಖನೂ ಇಲ್ಲ, ಆದಷ್ಟು ಹೇಳಬೇಕು ಅಂತಲೇ ನಾನು. ಯಾಕೆಂತಂದರೆ ಮನುಷ್ಯ ನೀವು ಹುಟ್ಟಿದ ಮೇಲೆ ನಿಮ್ಮ ಕೈನಲ್ಲಿಲ್ಲ ಸಾವು, ನೀವು ಸಾಯಕ್ಕೆ ಹೋಗಬೇಡಿ. ನನಗೆ ಯಾರಾದರೂ ಸಾಯೋದು ಕೇಳಿದ್ರೆ ನನಗೆ ಸಾಯಕ್ಕೆ ಇಷ್ಟನೇ ಇಲ್ಲ, ನಾನು ಸಾಯೋದೇ ಇಲ್ಲ ಅಂತೀನಿ. ಯಾಕೆಂದರೆ ಸತ್ತ ಮೇಲೆ ನಿಮಗೆ ನನಗೆ ಗೊತ್ತೇ ಇರಲ್ವಲ್ಲ, ನಾನು ಯಾಕೆ ತಲೆ ಕೆಡಿಸ್ಕೊಳ್ತೀನಿ. ಸಾವಿಗೆ ಎದುರ್ಕೊಳ್ಳೋದು ಬೇಕಾಗಿಲ್ಲ, ಕಾಯಿಲೆಗಳಿಗೆ ಎದುರ್ಕೋಬೇಕಾಗತ್ತೆ. ಆಮೇಲೆ ಇನ್ನೊಬ್ಬರಿಗೆ ಇಕ್ಕಟ್ಟಿಗೆ ಸಿಕ್ಕಾಕೊಂತೀನೇನೋ, ಬೆಡ್ ರಿಡನ್ನು ಈ ಥರದ್ದೆಲ್ಲ ಆಗದೇ ಇರೋ ಥರದಲ್ಲಿ ಎಚ್ಚರಿಕೆಯನ್ನು. ನಮ್ಮ ದೇಹ ಒಂದು ವಯಸ್ಸಿನವರೆಗೂ ಏನು ತಪ್ಪು ಮಾಡಿದ್ರೂ ಕೂಡ, ಏನು ಹೆಚ್ಚು ಕಡಿಮೆ ಆದರೂ ಕೂಡ ಅದೇ ರಿಜ್ಯೂನೇಟ್ ಆಗುತ್ತೆ. ಈಗ ಬಿದ್ದರೆ ಔಷಧಿ ಇಲ್ಲದೇ ಇದ್ದರೂ ಆಗುತ್ತೆ, ಅದೊಂದು ಏಜು. ಅದಾದಮೇಲೆ ಅದು ಬುದ್ಧಿ ಹೇಳೋಕ್ಕೆ ಶುರು ಮಾಡುತ್ತೆ, ನನ್ನ ಮಾತು ಕೇಳು, ನಿನ್ನ ಮಾತು ನಾನು ಕೇಳೋ ಸ್ಥಿತಿಲಿಲ್ಲ ಅಂತ. ಆಗ ನಾವು ಎಚ್ಚರಿಸ್ಕೋಬೇಕಾಗುತ್ತೆ. ಇದು ನನ್ನ ಅನುಭವದ ಮಾತಷ್ಟೇ. ಮುಖ್ಯಮಂತ್ರಿ ಚಂದ್ರ ಅವರಿಗಿರುವಂತಹ ಅತಿ ದೊಡ್ಡ ಭಯ ಏನು ಜೀವನದಲ್ಲಿ? ನನಗೆ ಭಯ, ಎಲ್ಲಾದರೂ ತಪ್ಪು ಮಾಡಿಬಿಡ್ತೀನ, ಸಮಾಜಕ್ಕೆ ಕಂಟಕನಾಗ್ತೀನ, ದ್ರೋಹಿ ಆಗ್ತೀನ, ನಂಬದವ್ರಿಗೆ ದ್ರೋಹಿ ಆಗ್ತೀನಿ. ಈಗಲೂ ಅದು ಕಾಡ್ತಾ ಇದೆ. ಗೊತ್ತಿಲ್ಲದೆ ಆಗುತ್ತಾವೇನೋ ಗೊತ್ತಿಲ್ಲ, ಆಗಬಾರ್ದು ನನ್ನ ಕಾಡ್ತಾ ಇರೋದು. ಅಂದರೆ ಯಾರಿಗೂ ನಾನು ಹೊರೆ ಆಗಬಾರ್ದು, ತಪ್ಪಿತಸ್ಥ ಆಗಬಾರ್ದು. ಆಮೇಲೆ ಕೈ ತೋರಿಸೋ ಥರದಲ್ಲಿ ಆಗೋದು ಬೇಡ. ಎಷ್ಟು ಸಾಧ್ಯವೋ ಅಷ್ಟನ್ನು ಯಾವ ಜಾಗದಲ್ಲಿ ನಾನು ಸ್ಥಳದಲ್ಲಿ ಇರಬೇಕಾದ ಅಗತ್ಯ ಇಲ್ಲ ಅಂತ ಅವ್ರಿಗನ್ಸಿದೋ ಅಲ್ಲಿಂದ ಕಳ್ಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಎಲ್ಲಿ ಇಷ್ಟಪಡ್ತಾರೋ, ನನ್ನಿಂದ 4 ಜನ ನಗ್ತಾರೋ ಅಥವಾ ಖುಷಿ ಪಡ್ತಾರೋ ಅಲ್ಲಿ ಹೆಚ್ಚು ಒತ್ತಿರೋಕ್ಕೆ ಇಷ್ಟಪಡ್ತೀನಿ. ಆ ಸಮಯ ಪ್ರಜ್ಞೆ ಬಂದಿದೆ. ಮುಂದೆ ಸಮಯ ಪ್ರಜ್ಞೆ, ಸಂದರ್ಭ ಪ್ರಜ್ಞೆ, ಸನ್ನಿವೇಶ ಪ್ರಜ್ಞೆ ಬಂದುಬಿಟ್ಟಿದೆ ಈಗ. ಅದು ಯಾವುದೂ ಇಲ್ಲದೇ ಇದ್ದಂಥ ಒಂದು ಊರಿನಿಂದ ಬಂದಂಥವನು ನಾನು. ಆಮೇಲೆ ನಾನು ಹುಟ್ಟಿರೋದು ಕೂಡ ಒಂದು ಸಣ್ಣ ಸಮಾಜ, ಅಲ್ಪಸಂಖ್ಯಾತರಲ್ಲಿ ಸ್ವಲ್ಪ ಸಂಖ್ಯಾತರು, ಕಡಿಮೆ ಇರ್ತಕ್ಕಂಥ ಭಯ ಇದೆ ನಮಗೆ. ಅದೆಲ್ಲ ಹೋಗಿದೆ ಈಗ. ಹೀಗೆ ನಾನು ಬದುಕಿರೋವರೆಗೂ ನೆಮ್ಮದಿಯಾಗಿ ನಾನು ಇರೋ ಜೊತೇಲಿ ಇರೋರನ್ನು ಇರಿಸೋಣ ಅನ್ನೋದು ಅಷ್ಟೇ. ದುಡ್ಡು ಕಾಸು ಇದಕ್ಕೆಲ್ಲ ಯೋಚನೆ. ಆಮೇಲೆ ಆಗಲೇ ಹೇಳಿದ್ರೆ ಕಾರ್ ತೊಗೊಬಂತೀರ ನೀವು, ಮನೆಯಿಂದ ಇಲ್ಲಿಗೆ ಎಷ್ಟು ಕಾರಲ್ಲಿ ಬರ್ತೀರಾ? ನಿಮ್ಮ ಹತ್ರ 6 ಕಾರ್ ಇದೆ ಅಂತ ಇಟ್ಕೊಳ್ಳಿ, ಒಂದರಲ್ಲೇ ಮತ್ತು ಅದು ಯಾರಿದ್ರೇನು ಒಂದಿದ್ರೇನು, ಡೆಸ್ಟಿನಿ ಏನು ನಿಮ್ಮದು ತಲುಪಬೇಕು. ಸುವರ್ಣ ನ್ಯೂಸ್ಗೆ ನೀವು ನಾನು ಕಂಫರ್ಟಬಲ್ಲಾಗಿ ತಲುಪಬೇಕು ಅನ್ನೋದಕ್ಕೆ ಒಂದಿಷ್ಟು ಕಾರ್ ನೋಡ್ಕೊ, ಚೆನ್ನಾಗಿರೋ ಕಾರ್ ಯಾವುದು, ಚಿಕ್ಕದು ಯಾವುದು, ದೊಡ್ಡದು ಯಾವುದು, ಅದು ಬಿಟ್ಟರೆ ಅದು ತಲುಪುತ್ತೆ. ಸ್ಕೂಟ್ರು ತಲುಪುತ್ತೆ, ಇದು ತಲುಪುತ್ತೆ. ಇದನ್ನು ನಾವು ತಲೆಗೆ ಹಾಕೊಂಬಿಟ್ರೆ ತಾಪತ್ರೆ ಯಾಕಮ್ಮ. ಆಮೇಲೆ ಸೈಕಲ್ನಲ್ಲಿ ಬರ್ತಾನಲ್ಲ ಅವನು ತಲುಪೋದು ಇಕ್ಕಟ್ಟಲ್ಲಿ ಬಂದು ಕೂಡ, ಸಂಕಟದಲ್ಲಿ ಬಂದರೂ ಕೂಡ ಹೆಲ್ತಿಯಾಗಿರ್ತಾನೆ ಅವನು. ನೀವು ಹೆಲ್ತಿಯಾಗಿರಲ್ಲ, ಇಲ್ಲಿ ಬಂದು ಇಳಿತೀರ, ಇಲ್ಲಿ ಲಿಫ್ಟ್ ಹತ್ತಿರ ಬರ್ತೀರ, ರೋಗಗಳು ಬರ್ತವೆ, ಅವನಿಗೆ ರೋಗನೇ ಬರೋದಿಲ್ಲ.